me forever on fire. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಕೆಟ್ಟ ಮೇಲೆ ಸರ್ಕಾರ ಕೂಡ ಈಗ ಬುದ್ಧಿ ಕಲ್ತಂತೆ ಕಾಣಿಸ್ತಾ ಇದೆ. ಎಚ್ಚರಿಕೆಯನ್ನ ಈಗ ವಹಿಸ್ತಾ ಇದ್ದಾರೆ, ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದೆ ರಾಜ್ಯ ಸರ್ಕಾರ ಅನ್ನುವಂತೆ ಕಾಣಿಸ್ತಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ವಾಲ್ಮೀಕಿ ನಿಗಮದಲ್ಲೂ ಕೂಡ ಹಣ ಗುಳುಂ ಆದ ಬಳಿಕ ಅದರ ಬೆನ್ನಲ್ಲೇ ಈಗ ನಿಗಮ ಮಂಡಳಿಗಳಿಗೆ ಹೊಸ ಗೈಡ್ ಲೈನ್ಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಹಣ ಗುಳುಂ ಆಗಿದೆ, ಅದಾದ ಬಳಿಕ ಈಗ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ನಿಗಮಗಳಿಗೆ ನೀಡಿದ್ದ ಅನುದಾನಕ್ಕೆ ಸಂಬಂಧಪಟ್ಟಂತೆ ಆ ಅನುದಾನ ಈಗ ಸದ್ಯಕ್ಕೆ ವಾಪಸ್ ಪಡ್ಕೊಂಡಿದ್ದಾರೆ. ಅಕ್ರಮ ನಡಿಬಾರ್ದು ಅಂತ ಅಕ್ರಮ ತಡೆಯೋದಕ್ಕೆ ಹೊಸ ಗೈಡ್ ಲೈನ್ ಅನ್ನ ಜಾರಿ ಮಾಡಿರುವಂತದ್ದು. ನಿಗಮಗಳಿಗೆ ಸರ್ಕಾರ ಈಗ ಹೊಸ ಗೈಡ್ ಲೈನ್ ನೀಡೋ ಮೂಲಕ ಎಚ್ಚೆತ್ತುಕೊಳ್ತಾ ಇದೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ಹಾಗೆ ಒಂದು ಹಗರಣದಲ್ಲಿ ಹಣ ಈಗ ಗುಳುಂ ಆದ ಬಳಿಕ ಮತ್ತೊಂದು ಇಲಾಖೆಯಲ್ಲೂ ಇದೇ ರೀತಿ ಆಗಬಾರ್ದು, ಯಾರ್ಯಾರು ಎಲ್ಲೆಲ್ಲಿ ಕೈವಾಡವನ್ನ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಈಗ ನೋಡಿದ್ರೆ ಮಾಜಿ ಸಚಿವ ನಾಗೇಂದ್ರ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಾರೆ, ಅವ್ರ ಅಂಡರಲ್ಲೇ ನಡೆದಿರುವಂಥದ್ದಿದು. ಹಾಗಾಗಿ ಗಂಭೀರ ಆರೋಪಗಳು ಸರ್ಕಾರಕ್ಕೆ ಈಗ ಮುಜುಗರವನ್ನು ತಂದಿಡ್ತಾ ಇದ್ದಾವೆ. ಇದೇ ರೀತಿ ಮುಜುಗರಗಳು ಮತ್ತೆ ರಿಪೀಟ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ವಾಲ್ಮೀಕಿ ನಿಗಮದಲ್ಲಿ ಆದ ಬಳಿಕ ಬೃಹತ್ ಹಗರಣ 187 ಕೋಟಿಗೆ ಸಂಬಂಧಪಟ್ಟಂತೆ, ಹಾಗಾಗಿ ಅದಾದ ಬಳಿಕ ಈಗ ನಿಗಮ ಮಂಡಳಿಗಳು ಬೇರೆ ಬೇರೆ ಉಳಿದಂಥ ನಿಗಮ ಮಂಡಳಿಗಳಿಗೆ ಹೊಸ ಗೈಡ್ ಲೈನ್ ಅನ್ನು ಜಾರಿ ಮಾಡಿರುವಂಥದ್ದು. ಅಂದರೆ ಯಾವುದೇ ಅನುದಾನ ಹೋಗಬೇಕು ಅಂತ ಅಂದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂಥ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಈಗಾಗಲೇ ನೇರವಾಗಿ ಹೊಣೆ ಮಾಡ್ತಾ ಇರೋದು CM ಸಿದ್ದರಾಮಯ್ಯನವ್ರನ್ನ. ಅಂದರೆ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಅವ್ರ ಕಡೆನೇ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಮುಜುಗರ ಆಗಬಾರ್ದು, CM ಸಿದ್ದರಾಮಯ್ಯನವರಿಗೆ ಮುಜುಗರ ಆಗಬಾರ್ದು, DCM DK ಶಿವಕುಮಾರ್ ಅವರಿಗೆ ಮುಜುಗರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ಗೈಡ್ ಲೈನ್ ಅನ್ನು ಜಾರಿ ಮಾಡಿದ್ದಾರೆ. ಆ ಮೂಲಕ ಈಗ ಬೇರೆ ಮಂಡಳಿಗಳಿಗೂ ಕೂಡ ಒಂದಷ್ಟು ಕಟ್ಟುನಿಟ್ಟಿನ ರೂಲ್ಸನ್ನು ಕೂಡ ಜಾರಿ ಮಾಡ್ತಾ ಇರುವಂಥದ್ದು. ಹೊಸ ನಿಯಮ ರೂಪಿಸುವ ಹಿನ್ನೆಲೆ ನಿಯಮಗಳಿಗೆ ನೀಡಿದ್ದಂಥ ಅನುದಾನವನ್ನು ಸದ್ಯಕ್ಕೆ ಹಿಂಪಡೆಯಲಾಗಿದೆ. ಅಕ್ರಮ ನಡಿಬಾರ್ದು ಅಂತ ನಿಗಮಗಳ ಅನುದಾನಕ್ಕೆ ಸರ್ಕಾರದ ಖಜಾನೆಯಿಂದಾನೇ ನೇರವಾಗಿ ಹಣ ವರ್ಗಾವಣೆ ಮಾಡಬೇಕು ಅನ್ನುವಂಥ ಚಿಂತನೆ ಕೂಡ ನಡೆಸಿದ್ದಾರೆ. ಅಕ್ರಮಗಳನ್ನು ತಡಿಬೇಕು ಅಂತ ಸರ್ಕಾರ ಈ ಹೊಸ ಪ್ರಯೋಗವನ್ನು ಬಳಕೆ ಮಾಡ್ತಾ ಇರುವಂಥದ್ದು. ಈ ಹಿಂದೆ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವಂಥ ಸಂದರ್ಭದಲ್ಲಿ ನಿಗಮಗಳ ಬ್ಯಾಂಕ್ ಅಕೌಂಟ್ಗೆ ಮೊದಲೇ ಹಣವನ್ನು ವರ್ಗಾವಣೆ ಮಾಡಲಾಗ್ತಾ ಇತ್ತು. ಅಂದರೆ ಈ ವಾಲ್ಮೀಕಿ ಹಗರಣದಲ್ಲೂ ಕೂಡ ನೋಡಿ, ಯೂನಿಯನ್ ಬ್ಯಾಂಕ್ ಮೊದಲ ಮೂಲ ಅಕೌಂಟ್ ಏನಿದೆ ಅದರಲ್ಲಿ ಹಣ ಇತ್ತು. ಅದಾದ ಬಳಿಕ ಯಾವ್ಯಾವ ಅಭಿವೃದ್ಧಿಗೆ ಬೇಕೋ ಹಣ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಲಾಗ್ತಾ ಇತ್ತು. ಅಲ್ಲಿ ಪ್ಯಾರಲಲ್ ಆಗಿ ಒಂದು ಬ್ಯಾಂಕ್ ಅಕೌಂಟನ್ನು MG ರೋಡಲ್ಲೂ ಕೂಡ ಯೂನಿಯನ್ ಬ್ಯಾಂಕಲ್ಲಿ ತೆಗೆದು ಭ್ರಷ್ಟಾಚಾರ ಆಗಿದೆ. ಹಾಗಾಗಿ ಈ ರೀತಿ ಆಗಬಾರ್ದು, ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಖಜಾನೆಯಿಂದಾನೇ ನೇರವಾಗಿ ಅನುದಾನ ಬಿಡುಗಡೆ ಮಾಡೋದಕ್ಕೆ ಕೂಡ ಸರ್ಕಾರ ಚಿಂತನೆ ನಡೆಸಿದೆ. ಜೊತೆಗೆ ಈ ಹಿಂದೆ ಯೋಜನೆ ಅನುಷ್ಠಾನಕ್ಕೆ ಯಾವ ರೀತಿಯಾಗಿ ಬ್ಯಾಂಕ್ ಮೂಲಕ ಹಣ ವರ್ಗಾವಣೆ ಆಗ್ತಿತ್ತಲ್ಲ, ಆ ರೀತಿ ಮುಂದೆ ಆಗೋದಿಲ್ಲ. ನಿಗಮದ ಅಕೌಂಟ್ನಿಂದ ಹಣ ಬಳಕೆ ಮಾಡ್ಕೊಳ್ತಾ ಇದ್ದಂಥ ಅಧಿಕಾರಿ ವರ್ಗಕ್ಕೆ ಈಗ ಒಂದು ರೀತಿ ಬಿಸಿ ಮುಟ್ಟಿಸಿದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಸರ್ಕಾರದ ಗಮನಕ್ಕೆ ಬರದೇ ಇರೋ ರೀತಿಯಾಗಿ ಏನೇನು ಅಕ್ರಮಗಳಾಗ್ತಾ ಇದ್ವಲ್ಲ ಅದೆಲ್ಲವನ್ನು ತಡಿಬೇಕು ಅಂತ ಸರ್ಕಾರ ಈ ಹೊಸ ಚಿಂತನೆಯನ್ನು ಕೈಗೆತ್ತಿಕೊಂಡಿದೆ. ಸರ್ಕಾರದ ಹೊಸ ನಿರ್ಧಾರದಿಂದಾಗಿ ನಿಗಮ ಮಂಡಳಿಗಳಿಗೆ ಈಗಾಗಲೇ ನೀಡಲಾಗಿದ್ದಂಥ 2250ಕ್ಕೂ ಅಧಿಕ ಕೋಟಿ ರೂಪಾಯಿಗಳು ಖಜಾನೆಗೆ ವಾಪಸ್ಸಾಗಿದ್ದಾವೆ. ಅಂದರೆ ಆಯಾ ನಿಗಮಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತೆ, ಆ ಅಕೌಂಟ್ಗೆ ಮೊದಲೇ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ರು, ಸರ್ಕಾರದ ಖಜಾನೆಯಿಂದ ಆ ಅಕೌಂಟ್ಗೆ ಹಾಕ್ತಾ ಇದ್ರು. ಆದ್ರೀಗ ಹಾಗಾಗೋದಿಲ್ಲ. ಆಯಾ ಫಲಾನುಭವಿಗಳಿಗೆ ಅಥವಾ ಆಯಾ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅನುದಾನ ಬಿಡುಗಡೆ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಸರ್ಕಾರದ ಖಜಾನೆಯಿಂದಾನೇ ನೇರವಾಗಿ ಟ್ರಾನ್ಸ್ಫರ್ ಆಗುತ್ತೆ. ಈಗ ಇವರೆಲ್ಲ ಹೇಳ್ತಾ ಇದ್ರಲ್ಲ, ನಮಗೆ ಗೊತ್ತಿಲ್ಲದೆ ಆಗಿರುವಂಥದ್ದು, ನಮ್ಮ ಗಮನಕ್ಕೆ ಬಂದಿಲ್ಲ, ಹಾಗೆ ಹೀಗೆ ಅಂತ. ಆ ರೀತಿ ಅಕ್ರಮಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಸರ್ಕಾರ ಈ ಹೊಸ ಚಿಂತನೆಯನ್ನು ರೂಪಿಸಿದೆ.